ಅವ್ಯವಸ್ಥೆಯ ಆಗರವಾಗಿದೆ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆ. ರಾತ್ರಿ ವೇಳೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇಲ್ಲದೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ರಾತ್ರಿ ಬರುವಂತ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡ್ತಿಲ್ಲ ಎನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರೋಗಿ ಬಂದ್ರೂ ಕೂಡ ಡಾಕ್ಟರ್ ಅನ್ನೋರೇ ಇರಲಿಲ್ಲ. ಸುಮಾರು ಹೊತ್ತು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಡಾಕ್ಟ್ರೇ ಇಲ್ಲ ಅಂತಂದ್ಮೇಲೆ ಬಿಲ್ಡಿಂಗ್ ಇಟ್ಕೊಂಡು ಏನ್ ಮಾಡ್ತೀರಾ? ಬೇಡ ಅಲ್ವಾ? ಅವಶ್ಯಕತೆ ಇಲ್ಲ ಅಲ್ವಾ? ಒಂದು ವೈದ್ಯರಿರ್ಬೇಕು, ವೈದ್ಯರಿದ್ರೆ ಹಾಸ್ಪಿಟಲ್ ಇರ್ಬೇಕು. ಸುಮ್ಮನೆ ಹಾಸ್ಪಿಟಲ್ ಒಂದಿದ್ರು ಅದ್ರ ಒಳಗೆ ವೈದ್ಯರೇ ಇಲ್ಲ ಅಂತಂದ್ರೆ ಯಾಕೆ ಬೇಕಾಗ್ತಾರದು ಕಾಟಾಚಾರದ ಕೆಲಸ? ರಾತ್ರಿ ವೈದ್ಯರಿಲ್ಲದೆ ಚಿಕಿತ್ಸೆನ ಪಡೆಯೋದಕ್ಕೆ ಆಗಿಲ್ಲ. ರಾತ್ರಿ ವೇಳೆ ಕೇವಲ ಒಬ್ಬ ವೈದ್ಯರಿಂದ ಮಾತ್ರ ಕರ್ತವ್ಯ ನಿರ್ವಹಣೆ ಮಾಡಲಾಗುತ್ತೆ. ವೈದ್ಯರು ಸಿಬ್ಬಂದಿಯ ಶಿಫ್ಟ್ ಬದಲಾವಣೆಯಿಂದ ರೋಗಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅಡ್ಮಿಟ್ ಆಗಿರುವಂತಹ ರೋಗಿಗಳಿಗೂ ರಾತ್ರಿ ವೇಳೆ ಸರಿಯಾದಂತ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ, ರಾತ್ರಿ ವೇಳೆ ಒಬ್ರೇ ಇರ್ತಾರಂತೆ. ಆಕ್ಸಿಡೆಂಟ್ ಕೇಸಸ್ ಬಂದ್ರು ಅವರೇ ನೋಡ್ಕೋಬೇಕು, ಯಾರಿಗಾರು ಸೀರಿಯಸ್ ಆಗಿದೆ ಅಂತ ಬಂದ್ರು ಅವರೇ ನೋಡ್ಕೋಬೇಕು, ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ರೋಗಿಗಳನ್ನು ಅವರೇ ನೋಡ್ಕೋಬೇಕು ಅಷ್ಟೇ. ಇನ್ನು ಉಳಿದವ್ರಿಗೆಲ್ಲ ಶಿಫ್ಟ್ ಇರತ್ತಂತೆ. ಇದ್ರ ಬಗ್ಗೆ ಕ್ರಮ ವಹಿಸಿ ಸೂಕ್ತ ರೀತಿಯಾದಂತ ಜವಾಬ್ದಾರಿಯನ್ನ ವಹಿಸಿ ಅಂತ ಅಲ್ಲಿನ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ. ಏನ್ ರಕ್ತ ಬತ್ತಾಯ್ತಾ? ಏನ್ ಹೇಳಿದ್ರು? ಏನ್ ಹೇಳಿದ್ರಣ್ಣ? ನೋಡ್ತಾ ಇಲ್ವಾ? ಏನ್ ರಕ್ತ ಬತ್ತಾಯ್ತಾ? ಏನ್ ಹೇಳಿದ್ರು? ಸುಮಾರು ಒಂದು 15 ದಿನ ಆಯ್ತು, ಏನು ರೆಸ್ಪಾನ್ಸ್ ಇಲ್ಲ. ಹೇಳಿದ್ರೆ ಹ್ಞೂ ಅನ್ಕೊಂಡು ಓದ್ತಾನೆ ಇರ್ತಾರೆ ಡಾಕ್ಟ್ರು. ಏನು ನನ್ನ ಅಡ್ಮಿಟ್ ಆದಾಗ ಹೆಂಗಿದ್ನೋ ಇವಾಗೂ ಹಂಗೆ ಇದ್ದೀನಿ. ಒಂಚೂರು ಸರ್ ಊಟ ಮಾಡೋಕ್ಕಾಗ್ತಿಲ್ಲ, ಸುಸ್ತು, ರಕ್ತ ಸ್ವಲ್ಪ ಕಮ್ಮಿ ಇತ್ತು. ಎಲ್ಲ ಡಾಕ್ಟ್ರಿಗೆ ಹೇಳಿದ್ದೀನಿ. ಹೂ ಅಂತಾರೆ, ಹೊರಟೋಗ್ತಾರೆ. ಕೊಡೋದೇ ಇಂಜೆಕ್ಷನ್ ಯಾವ್ದು ಕೊಡ್ತಾರೆ ಡೈಲಿ ಅದೇ ಇಂಜೆಕ್ಷನ್ ಕೊಡ್ತಾನೆ ಇರ್ತಾರೆ. ಏನು ರೆಸ್ಪಾನ್ಸ್ ಇಲ್ಲ. ತಿರ್ಗಾ ಟ್ಯಾಬ್ಲೆಟ್ಸ್ ಮಾತ್ರ ಹೋಗಿ ಬರೀತಾ ಇರ್ತಾರೆ. ಹೋಗ್ಬೇಕು, ಆಚೆ ಕಡೆ ತಗೊಳ್ಬೇಕು. ನಾವು ಬಡವ್ರು ಸರ್, ನಮ್ಮ ಹತ್ರ ಕಾಸುಗಳಿರಲ್ಲ, ಊಟಕ್ಕೆ ಕಾಸಿರಲ್ಲ ನಮ್ಮ ಹತ್ರ. ಒಂದು ಟೈಮು ಇವತ್ತು ಇಂಜೆಕ್ಷನ್ ಬರ್ದೋದ್ರು. ಮೇಡಮ್ ಹಾಕ್ರಿ ಅಂತಂದೆ. ಇಲ್ಲ ಬೆಳಿಗ್ಗೆ ಹಾಕ್ಸ್ಕೊಳ್ರಿ ಅಂತಂದ್ರು. ಇಲ್ಲ ಮೇಡಮ್ ನಾನು ತಡೆಯಕ್ಕಾಗಲ್ಲ, ಹಾಕ್ರಿ ಅಂತ ಹೇಳಿದೆ. ತಿರ್ಗಾ ಅದಕ್ಕೂ 3 ದಿನ, ಒಂದು 4 ದಿನ ಆಯ್ತು ಹಿಂದೆ ಫುಲ್ ಎದೆನೋ ಎತ್ಕೊಂಡಿತ್ತು ಸರ್. ಯಾರು ಇಲ್ಲ ಸರ್ ಕೆಳಗಡೆ. 3 ಫ್ಲೋರ್ ಎದೆ ಇಟ್ಕೊಂಡು ಮ್ಯಾಲಕ್ಕೆ ಹೋಗಿದ್ದೀನಿ. ಒಬ್ಬ ಡಾಕ್ಟ್ರು ಇಲ್ಲ ಇಲ್ಲಿ ನೋಡಕ್ಕೆ. ತಿರ್ಗಾ ಬರ್ಕೊಟ್ರು. ತಿರ್ಗಾ ಗಣೇಶ ಮೆಡಿಕಲ್ ಸ್ಟೋರ್ ಹೋಗಿ ಒಂದು 50 ರೂಪಾಯಿ ಒಂದು ಎಳ್ ತಗೊಂಬಂದೆ ಹಾಕ್ಸ್ಕೊಂಡ್ಮೇಲೆ ಅವಸರ ಆಗೈತೆ. ಇಲ್ಲಿ ಯಾವ ಮೆಡಿಸಿನ್ ಇರಲ್ಲ ಇಲ್ಲಿ ಇದೇ ನೋವಿಗೆ. ಸರ್ ಬಂದೆ ಅವಾಗೆ ಸುಮಾರು ಒಂದು 15 ದಿನ ಆಯ್ತು, ಏನು ರೆಸ್ಪಾನ್ಸ್ ಇಲ್ಲ. ಹೇಳಿದ್ರೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಸಿಸ್ಟರು 50 ರೂಪಾಯಿ ಕಾಸು ತಗೊಂಡ್ರು. ಹೋಗಿ ಇನ್ಮೇಲೆ ಆಗ್ತಾರೆ ಅಂದರು. ಮನೆಗೆ ಹೋದ್ಮೇಲೆ ಜಾಸ್ತಿ ಆಗೋಯ್ತು. ತಿರುಗಿ ಮತ್ತೆ 5 ಗಂಟೆಗೆ ಕರ್ಕೊಂಬಂದೆ. 5 ಗಂಟೆಗೆ ಕರ್ಕೊಂಬಂದ್ರೆ ಈಗ ಆಗೋದಿಲ್ಲ, ವಾರ್ಡ್ರ್ ಇಲ್ಲ ಅಂತ ಹೇಳಿದ್ರು. ಆನಂತರ ಏನು ಮೇಡಮ್ ಹೋಗಿ ಬರೋ ಪ್ರಾಣ ಆಗಿದೆ ನೋಡ್ರಿ ಅಂತ ಹೇಳಿದೆ. ಈಗ ಆಗಲ್ಲ ಹೋಗಯ್ಯ ಅಂತಂದರು. ಆಮೇಲೆ ಹೋಗಿ ಡಾಕ್ಟ್ರ್ ಹತ್ರ ಕಣ್ಣ ನೀರು ಹಾಕೊಂಡು ಕೇಳ್ಕೊಂಡ್ರಿ. ಡಾಕ್ಟ್ರೇ ಆಯಮ್ಮ ಬಂದು ಮೇಡಮ್ಮು ಯಾಕ್ರಿ ಇಂಜೆಕ್ಷನ್ ಕೊಟ್ರಿ, ನಾನು ಬರ್ದಿಲ್ಲ ಅಂದ್ರಿ ಅಂತ ಹೇಳಿ ಅವ್ರು ಇದು ಮಾಡಿದಾಗ ಅವಾಗ ಇಂಜೆಕ್ಷನ್ ಕೊಟ್ಟರು. ಬೆಳಗ್ಗೆ ಬಾ ಅಂತ ಹೇಳಿದ್ರು. ಹೋಗೋಕ್ಕಾಗೋದಿಲ್ಲ, 15 ಕಿಲೋಮೀಟ್ರ್ ನಮ್ಮೂರಿಗೆ ಅಂತ ಹೇಳಿದೆ. ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಇವಾಗ ವಾರ್ಡ್ರ್ ಇಲ್ಲ ಅಂತ ಹೇಳಿದ್ರು. ಅಲ್ಲೇ ಈಚೆ ಕಡೆ ಹಾಕೊಂಡು ಅಲ್ಲೇ ಇದ್ದೀವಿ ಸ್ವಾಮಿ, ಹೋಗಕ್ಕೆ ಅರ್ಥ ಇಲ್ಲ ನಮಗೆ. ಹೆಸರು ಗೊತ್ತಿಲ್ಲ. ಬೆಳಗ್ಗೆ ಇದ್ರು ಬುದ್ಧಿ 12 ಗಂಟೆಗಿದ್ರು. ಈಗಿದ್ದವ್ರು ಕಾಸು ಕೇಳಲಿಲ್ಲ, ಈಗ ಅವ್ರು ಕಾಸು ಕೇಳಲಿಲ್ಲ. ಈಗ ಅದೇ ಡಾಕ್ಟ್ರ್ ಬಂದು ಹೇಳಿದ್ಮೇಲೆ ಕೊಟ್ಟರು. ಅದ್ರಕ್ಕೆ ಮೊದಲು ಕೊಡಲೇ ಇಲ್ಲ, ಒಳಗೆ ಬರಬೇಡ್ರಿ ಅಂತ ಅಂದರು. ಯಾಕೆ ಬರಬಾರ್ದಮ್ಮ, ನಾವು ನಮ್ಮ ಕಷ್ಟಕ್ಕೆ ನಾವು ಬಂದಿರೋದು, ಕೊಡ್ರಿ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು. ಸರ್ಕಾರಿ ಆಸ್ಪತ್ರೆಗಳಿರೋದು ಜನಸಾಮಾನ್ಯರನ್ನ, ಬಡಬಗ್ಗರನ್ನ ಆರೈಕೆ ಮಾಡಲಿಕ್ಕೆ ಮತ್ತು ಅವರ ಆರೋಗ್ಯ ಚಿಕಿತ್ಸೆ ಮಾಡಲಿಕ್ಕೆ. ಆದ್ರೆ ಸಮಯಕ್ಕೆ ತಕ್ಕಂತೆ ವೈದ್ಯರಿಲ್ಲದೆ ಜನ ಪರದಾಡ್ತಕ್ಕಂಥ ವಿದ್ಯಮಾನಗಳು ನಮ್ಮ ಸುತ್ತಮುತ್ತ ಅನೇಕ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೇ ಪರವಾಗಿಲ್ಲ, ಆದ್ರೆ ನೈಟ್ ಆದ್ರೆ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಇಲ್ಲ. ರೋಗಿಗಳು 100 ಜನ ರೋಗಿಗಳಿದ್ರು ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರಿಲ್ಲದೆ, ಆಯಾಗಳಿಲ್ಲದೆ, ನರ್ಸ್ಗಳಿಲ್ಲದೆ, ಟ್ರೀಟ್ಮೆಂಟ್ ಮಾಡೋರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ನೆನೆ ರಾತ್ರಿನೂ ಸಹ ಇಲ್ಲಿ ಆಗಿರ್ತಕ್ಕಂಥ ಒಂದು ವಿದ್ಯಮಾನ ಜನರ ಕರುಳನ್ನ ಕಿವುಚುವಂತೆ ಮಾಡಿದೆ. ಮೇಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಎಲ್ಲರನ್ನ ಕಾಡ್ತಕ್ಕಂಥ ಪ್ರಶ್ನೆ. ಆಕ್ಸಿಡೆಂಟ್ ಆಗಿ ರಕ್ತ ಸೋರ್ತಾ ತಲೆಯಲ್ಲಿ ಕಿವಿಲಿ ರಕ್ತ ಸೋರ್ಕೊಂಡು ಆಸ್ಪತ್ರೆಗೆ ಬರ್ತಕ್ಕಂಥ
ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಸುಮಾರು 2-3 ಗಂಟೆಗಳಿಲ್ಲದೆ ಪರದಾಡಿ ನರಳಾಡಿ ಕಣ್ಣೀರು ಹಾಕಿ ಒದ್ದಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಂದು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಯಾರೇ ಕೇಳಿದ್ರು ಸಮಸ್ಯೆ ಬಗೆಹರಿತಾ ಇಲ್ಲ. ಸಂಬಂಧಪಟ್ಟ ಮೇಲಾಧಿಕಾರಿಗಳಾಗ್ಬೋದು ಅಥವಾ ಜನಪ್ರತಿನಿಧಿಗಳಾಗ್ಬೋದು ಇತ್ತ ಗಮನ ಹರಿಸಬೇಕು. ಸಾರ್ವಜನಿಕರ ಸೇವೆಗೆ ಸುಮಾರು ಲಕ್ಷಾಂತರ ಜನ ಇರ್ತಕ್ಕಂಥ ಇಲ್ಲಿ ಅನೇಕ ಇಂಡಸ್ಟ್ರಿಗಳಿದೆ, ಫ್ಯಾಕ್ಟ್ರಿಗಳಿದೆ, ಗಾರ್ಮೆಂಟ್ಸ್ ಇದೆ, ನೂರಾರು ಜನ ಬರ್ತಾರೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ಗಳಿದೆ. ತುಂಬ ಡೆವಲಪ್ ಆಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತವಾಗಿ ವೈದ್ಯರಿಲ್ಲದೆ ಆರೈಕೆ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಇನ್ನೆಷ್ಟು ದಿನ ಪರದಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳಿಂದ ಗಮನ ಹರಿಸಬೇಕು. ಜನಪ್ರತಿನಿಧಿಗಳು ಕೂಡಲೇ ಈ ಕಡೆ ಗಮನ ಹರಿಸಿ ಸಮಸ್ಯೆಗೆ ತಿಲಾಂಜಲಿ ಆಡಬೇಕು. ಇಲ್ಲದೆ ಹೋದ್ರೆ ಸಾರ್ವಜನಿಕರು ರೊಚ್ಚಿಗೆದ್ರೆ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ದೊಡ್ಡದಾಗ್ತವೆ. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೇವನಹಳ್ಳಿ. ಈ ಬಗ್ಗೆ ಮಾತಾಡ್ಲಿಕ್ಕೆ ರೋಗಿಯ ಸಂಬಂಧಿ ರಘು ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ರಘು ಅವರೇ, ಏನಾಗಿತ್ತು ಆಕ್ಚುಲಿ? ಡಾಕ್ಟರ್ಸ್ ಇಲ್ಲ ಅನ್ನೋ ಕಂಪ್ಲೇಂಟ್ ಅಂತೂ ಇದೆ, ಬಟ್ ಎಂತದ್ದೇ ಪರಿಸ್ಥಿತಿ ಆದ್ರೂ ಡಾಕ್ಟರ್ಸ್ ಬರದೇ ಅಲ್ವಾ? ಒಬ್ರು ಮಾತ್ರ ಇರ್ತಾರ, ಏನ್ ಕತೆ? ಹೌದು ಮೇಡಮ್, ಒಬ್ರು ಇರ್ತಾರೆ, ಅವರು ನ್ಯಾಯವಾಗಿ ಇರಲ್ಲ ಮೇಡಮ್. ರಾತ್ರಿ ನಾವು ಹೋದಾಗ 1.5 ಅವರ್ ಕಾದಿದೀವಿ ಮೇಡಮ್. ಯಾವ ಪೇಷಂಟ್ ನೋಡಕ್ಕೂ ಒಬ್ರು ಇರ್ಲಿಲ್ಲ ಅಲ್ಲಿ. ರಿಸೆಪ್ಷನ್ ಅಲ್ಲೂ ಯಾರು ಇರ್ಲಿಲ್ಲ, ನರ್ಸ್ಗಳು ಯಾರು ಇರ್ಲಿಲ್ಲ, ಡಾಕ್ಟರ್ಸ್ ಯಾರು ಇರ್ಲಿಲ್ಲ ಮೇಡಮ್. ಆಮೇಲೆ ಟ್ರೀಟ್ಮೆಂಟಿಗೆ ಏನ್ ಮಾಡ್ಕೊಂಡ್ರಿ ರಘು ಅವರೇ? ಮೇಡಮ್ 1.5 ಅವರ್ ಕಾದು ಆಮೇಲೆ MD ಅವ್ರಿಗೆಲ್ಲ ಫೋನ್ ಮಾಡಿದಕ್ಕೆ ಒಬ್ಬ ಡಾಕ್ಟರ್ ಬಂದು ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಅಂದ್ರೆ ಒಬ್ರೇ ಡಾಕ್ಟರ್ ಆನ್ ಡ್ಯೂಟಿಯಲ್ಲಿ ಇರ್ಬೇಕಾಗಿತ್ತು, ಅವರು ಇರ್ಲಿಲ್ಲ ಮೇಡಮ್. ಡೇ ಟೈಮ್ ಅಲ್ಲಾದ್ರೂ ಇರ್ತಾರಂತ ಮೇಡಮ್? ಡೇ ಟೈಮ್ ಅಲ್ಲಿ ಇರ್ತಾರಂತೆ. ಅವ್ರು ಇಂಜೆಕ್ಷನ್ ಬರ್ದೋದ್ರೆ ಈ ನರ್ಸ್ಗಳು ಇವತ್ತು ಇಂಜೆಕ್ಷನ್ ನಾಳೆ ಹಾಕ್ತಾರಂತೆ ಮೇಡಮ್. ಅದು ಓಕೆ, ಎಲ್ಲ ಒಂದಿನ ಬಿಟ್ಟು ಹಾಕೋದು, ಪ್ರಾಣ ಹೋದ್ಮೇಲೆ ಬೇಕಿದ್ರೆ ಹಾಕ್ತಾರೆ. ಹೌದು ಮೇಡಮ್. ಯಾಕೇನು ಸಿಬ್ಬಂದಿ ಕೊರತೆ ಅನ್ನೋದಾ ಅಥವಾ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ವಾ ಅನ್ನೋದರ ರಘು ಅವರೇ? ಮೇಡಮ್ ಯಾರನ್ನ ಕೇಳೋಣ ಅಂದ್ರೆ ಯಾರು ಇಲ್ಲ ಮೇಡಮ್ ಅಲ್ಲಿ. ಯಾರು ಇರಲ್ಲ ಮೇಡಮ್ ಅಲ್ಲಿ. ಅಂದ್ರೆ ರಘು ಅವರೇ, ಈ ಹಿಂದೆಯಿಂದಲೂ ಈ ತರದ ಆರೋಪಗಳು ಇದೆ ಅಲ್ವಾ ಅಲ್ಲಿ? ಹೌದು ಮೇಡಮ್, ಕೆಲವೊಮ್ಮೆ ನಾನು ನೋಡಿದಾಗ ಇದೆ, ಹಿಂದೆಗಡೆನೂ ಇತ್ತು ಇದು. ನಾವು ಒಂದ್ 2 ಸತಿ ಹಿಂದೆ ಇದ್ದ ಶಾಸಕರ ಹತ್ರ ಒಂದ್ಸತಿ ಮಾತಾಡಿದ್ವಿ. ಮೇಡಮ್ ಅವರು ಒಂದ್ಸತಿ ಸಾಲ್ವ್ ಮಾಡ್ಕೊಟ್ಟಿದ್ರು. ಮತ್ತೆ ಇದೇ ತರ ಮುಂದುವರಿತಾ ಹೋಗ್ತಾ ಇದೆ ಮೇಡಮ್ ಇದು. ಓಕೆ ಓಕೆ, ಅಂದ್ರೆ ಈಗ ನೀವು ಕೊನೆಯದಾಗಿ ಯಾರ ಹತ್ರ ಮಾತಾಡಿದ್ರ, ಆಮೇಲಾದ್ರೂ ಯಾರಾದ್ರೂ ಬಂದು ಇಲ್ಲ ಇನ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ ಈ ತರದ್ ಏನಾದ್ರು ಆಯ್ತಾ? ಯಾರು ಏನು ಹೇಳಿಲ್ಲ ಮೇಡಮ್ ರಾತ್ರಿ ನಮ್ಗೆ. ಮತ್ತೆ ಈಗ ಅಲ್ಲಿ ಟ್ರೀಟ್ಮೆಂಟ್ ಗೆ ಅಂತ ಅಲ್ಲಿ ಅಡ್ಮಿಟ್ ಆದವ್ರ ಕತೆಗೇನೋ, ಅವ್ರಿಗೆ ರಾತ್ರಿ ಏನ್ ಹೆಚ್ಚು ಕಮ್ಮಿ ಆದ್ರೂ ಇವ್ರೇನ್ ತಲೆ ಕೆಡ್ಸ್ಕೊಳಲ್ಲ? ಏನು ತಲೆ ಕೆಡ್ಸ್ಕೊಂತಲ್ಲ ಮೇಡಮ್. ಒಬ್ರು ತಾತ ಮೆಳಕೋಟೆ ಕ್ರಾಸ್ ಇಂದ ಬಂದಿದ್ದಾರೆ, ಒಬ್ಬ ಅಜ್ಜಿಂಗ್ ಕರ್ಕೊಂಡು. ಅವರು ಪಾಪ 3 ಅವರ್ ಕಾದಿದ್ದಾರೆ. ಅವ್ರ ಹತ್ರ 50 ರೂಪಾಯಿ ಬೇಡಿಕೆ ಬೇರೆ ಇಟ್ಟು ಇವ್ರು ಒಂದ್ ಇಂಜೆಕ್ಷನ್ ಗೆ 50 ರೂಪಾಯಿ ದುಡ್ಡನ್ನು ಸಹ ತಗೊಂಡಿದ್ದಾರೆ. ಲಂಚ ಬೇರೆ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ರಘು ಅವರೇ, TV5 ಜೊತೆಗೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಇದೆಲ್ಲ ನೋಡಿದಂಥ ಪ್ರತ್ಯಕ್ಷದರ್ಶಿ ಪ್ರದೀಪ್ ಅವರು ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಪ್ರದೀಪ್ ಅವರೇ, ನೀವು ತುಂಬಾ ಅಬ್ಸರ್ವ್ ಮಾಡಿದ್ರಿ ಅಂತ ನಾನು ಭಾವಿಸ್ತೀನಿ. ಒಟ್ಟು ಎಷ್ಟು ಜನ ಇದ್ರು, ಎಷ್ಟು ಜನಕ್ಕೆ ಸಮಸ್ಯೆ ಆಗ್ತಿತ್ತು, ಕಿರಿಕಿರಿ ಆಗ್ತಾ ಇತ್ತು? ಮೇಡಮ್, ಸರ್ಕಾರಿ ಆಸ್ಪತ್ರೆ, ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ದಿವಸ ಸಾಕಷ್ಟು ರೋಗಿಗಳು ಬಂದೇ ಬರ್ತಾರೆ. ಆಮೇಲೆ ಎಂದಿನಂತೆ ನಿನ್ನೆ ಕೂಡ ತುಂಬಾ ರೋಗಿಗಳಿದ್ರು. ಓಕೆ. ಸಿಬ್ಬಂದಿ ಯಾರು ಒಬ್ರು ಕೂಡ ಅಲ್ಲಿರ್ಲಿಲ್ಲ. ಇದ್ರಲ್ಲಿ ಏನು ರಿಸೆಪ್ಷನ್ ಅಲ್ಲಿ ಇರ್ಲಿಲ್ಲ, OPD ಇರ್ಲಿಲ್ಲ. ಆಮೇಲೆ ಏನು ವಾರ್ಡ್ ಏನೋ ಸ್ಪೆಷಲ್ ಡಾಕ್ಟರ್ಗಳು, ನೈಟ್ ಡ್ಯೂಟಿ ಡಾಕ್ಟರ್ ಸಹ ಇರ್ಲಿಲ್ಲ. ಪ್ರದೀಪ್ ಅವರು, ಈಗ ಎಮರ್ಜೆನ್ಸಿ ಯಾರಿಗೋ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಗೆದೆ ನೋವು ಕಾಣಿಸ್ಕೊಳ್ತು, ಅಥವಾ ಡೆಲಿವರಿ ಪೇನ್ ಬಂತು, ಆಕ್ಸಿಡೆಂಟ್ ಆಯ್ತು, ಈ ತರದ್ ಎಮರ್ಜೆನ್ಸಿಗೆ ಏನೇ ಬಂದ್ರು ಅಲ್ಲಿ ಯಾರು ಇರಲ್ವಾ? ಮೇಡಮ್ ಅಂದ್ರೆ ಯಾವಾಗ್ಲೂ ಇರಲ್ಲ ಅಂತಲ್ಲ, ನಿನ್ನೆ ಇರ್ಲಿಲ್ಲ ಒಂದು. ಆಮೇಲೆ ರೆಗ್ಯುಲರ್ ಆಗಿ ಅಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸೋರೇ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಬಗ್ಗೆ ಸುಮಾರು ಸಾರಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನಾವು ಸಹ ಹೋರಾಟಗಳನ್ನ ಮಾಡಿದೀವಿ. ಒಂದ್ಸಾರಿ ಆಂಬುಲೆನ್ಸ್, ತಾಯಿ ಮಗು ಆಸ್ಪತ್ರೆ ಆಂಬುಲೆನ್ಸ್ ರಿಪೇರಿ ಆಗಿತ್ತು. ಇವರು ಗ್ಯಾರೇಜ್ಗೆ ಹಾಕಿ ಅದು ರೆಡಿಯಾಗಿ ತಗೊಂಡೋಗಿ ಅಂತ ಹೇಳಿದ್ರು. 6 ತಿಂಗಳ ಗಟ್ಲೆ ತಗೊಂಡೋಗಿರ್ಲೇ ಇಲ್ಲ ಹಾಸ್ಪಿಟಲ್ ಅವರು. ಅದು ಜನಗಳು ಉಪಯೋಗಕ್ಕೆ ಬಿಟ್ಟಿರ್ಲೇ ಇಲ್ಲ. ರಿಪೀಟ್ ಆಗ್ತಾನೆ ಇದೆ. ಹೌದು ಮೇಡಮ್, ಖಂಡಿತ. ಸುಮಾರು ವರ್ಷಗಳಿಂದ ಈ ಕರ್ಮಕಾಂಡನ್ ಕೇಳೋರು ಇಲ್ಲ, ಹೇಳೋರು ಇಲ್ಲ ಇಲ್ಲಿ. ಪ್ರದೀಪ್ ಅವರು, ಈ DHOಗಳು ಅಂತ ಇರ್ತಾರೆ, ಮೇಲ್ವಿಚಾರಕರು ಅಂತ ಇರ್ತಾರೆ, ಉಸ್ತುವಾರಿಗಳು ಅಂತ ಇರ್ತಾರೆ. ಇವ್ರ ಗಮನಕ್ಕೆಲ್ಲ ಇದು ಬಂದೇ ಇಲ್ವಾ? ಅವರೆಲ್ಲ ವಿಸಿಟ್ ಮಾಡೋದು ಆ ಥರದ್ದೆಲ್ಲ ಏನು ಆಗಲ್ವಾ ಇಲ್ಲಿ?
ಮೇಡಮ್ ಹಿಂದೆ ಮುಖ್ಯ ವೈದ್ಯಾಧಿಕಾರಿ ರಮೇಶ್ ಅಂತ ಅನ್ನೋರಿದ್ರು, ಅವ್ರಿದ್ದಾಗ ಸ್ವಲ್ಪ ಹಾನೆಸ್ಟ್ ಆಗಿ ಕೆಲಸ ನಡೀತಿತ್ತು, ಸೇವೆ ನಡೀತಾ ಇತ್ತು. Okay. ನಾವು ನಿಜ ಹೇಳ್ಬೇಕಂದ್ರೆ ಅದಾದ್ಮೇಲೆ ಇತ್ತೀಚಿಗಂತೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆಮೇಲೆ ಈಗ ಹಾಲಿ ಇರೋ ಶಾಸಕರು ಸಹ ಹಿಂದಿನ ತಿಂಗಳು ಸ್ವಲ್ಪ ಆಂಬುಲೆನ್ಸ್ ಸಮಸ್ಯೆ ಏನಾದ ಖುದ್ದಾಗಿ ಅವರು ನಿಂತ್ಕೊಂಡು ಅಧಿಕಾರಿಗಳಿಗೆಲ್ಲ ಸ್ವಲ್ಪ ಏನು ತಾಕೀತು ಮಾಡಿ ಕೆಲಸ ಮಾಡಿಸಿದ್ರು. ಆಮೇಲೆ 24 ಗಂಟೆ ಶಾಸಕರೇ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ DHO ಆಗ್ಲಿ ಇಲ್ಲಿ ನಿಂತ್ಕೊಂಡು ಹಾಸ್ಪಿಟಲ್ ಅಲ್ಲಿ ನಿಂತ್ಕೊಂಡು ಮೇಲ್ವಿಚಾರಣೆ ನೋಡಕ್ ಆಗಲ್ಲ. ಹೌದೌದು. ಇಲ್ಲಿರೋರು ಏನೋ ಸ್ವಯಂ ಇಚ್ಛೆಯಿಂದ ಕೆಲಸ ಮಾಡ್ಬೇಕು, ಅವ್ರು ಬಂದಿರೋ ಸೇವೆ ಮಾಡ್ಲಿಕ್ಕೆ, ಕರ್ತವ್ಯ ಮಾಡ್ಲಿಕ್ಕೆ. ಅವ್ರಿಗೆ ಆ ನಿಷ್ಠೆ ಇಲ್ಲ ಅಂದ್ಮೇಲೆ ಮತ್ತೆ ಎಲ್ಲೋ ಅವ್ರಿಗೆ 100 ಕೆಲಸ ಇರುತ್ತೆ, ಅದರಲ್ಲಿ ಒಂದು ಹಾಸ್ಪಿಟಲ್ ಕೆಲಸ ಶಾಸಕರಿಗೆ ಆಗ್ಲಿ ಅಥವಾ DHO ಅವ್ರಿಗೆ ಆಗ್ಲಿ ಅದನ್ನ ನೋಡೋರಿಲ್ಲ ಏನಿಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹೆರಿಗೆಗೆ ಫೇಮಸ್ ನಮ್ಮ ಆಸ್ಪತ್ರೆ. ಆದ್ರೆ ಆ ವಿಚಾರದಲ್ಲೂ ದೊಡ್ಡ ದಂಧೆ ನಡೀತಾ ಇದಾವೆ. ಈ 3ನೇ ವ್ಯಕ್ತಿಗಳು ಯಾರೋ ದಲ್ಲಾಳಿಗಳು ಕರ್ಕೊಂಡ್ ಬಂದು ನಾರ್ಮಲ್ ಆಗುವಂತ ಡೆಲಿವರಿಗಳನ್ನ ಸಿಸೇರಿಯನ್ ಮಾಡಿಸೋದು, ಅವ್ರ ಹತ್ರ ದುಡ್ಡು ಪೀಕೋದು, ಈ ತರ ಎಲ್ಲ ಸುಮಾರು ಕೇಸ್ ಆಗಿದಾವೆ, ಈಗಲೂ ನಡೀತಾ ಇದಾವೆ. ನಮ್ ಕಣ್ಣಿಗೆ ಕಂಡಿದ್ದಷ್ಟನ್ನು ನಾವು ಪ್ರಶ್ನೆ ಮಾಡಿ ಅದನ್ನ ಸರಿ ಮಾಡಿದೀವಿ, ಸಂಬಂಧಪಟ್ಟವ್ರ ಗಮನಕ್ಕೂ ತಂದಿದ್ದೀವಿ. ಆದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ, ನಿಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ತರುವಂತ ಪ್ರಯತ್ನವನ್ನ ಮಾಡ್ತೀವಿ, ಮತ್ತು ಮೇಲಾಧಿಕಾರಿಗಳು ಅಂತ ಯಾರಿದ್ದಾರೆ, ಅದರ ಉಸ್ತುವಾರಿ ಅಂತ ಯಾರು ವಹಿಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ತಂದು ಇದು ಆದಷ್ಟು ಬೇಗ ಸರಿ ಹೋಗುವಂತ ನಿಟ್ಟಿನಲ್ಲಿ ನಿಮ್ಮ TV5 ಈ ಕೆಲಸವನ್ನ ಮಾಡುತ್ತೆ. ಥ್ಯಾಂಕ್ ಯು ಪ್ರದೀಪ್ ಅವರೇ, ತಮ್ಮ ಅಭಿಪ್ರಾಯವನ್ನೆಲ್ಲ ಹೇಳ್ಕೊಂಡಿದ್ದಕ್ಕೆ.